ಈ ಪ್ರಾಂತ್ಯದಲ್ಲಿ ಅತ್ಯಂತ ಪ್ರಾಚೀನವಾದಂತಹ ಒಂದು ಮಂಗಳಾದೇವಿಯ ಸನ್ನಿಧಾನ ಇದೆ. ಮಂಗಳಾದೇವಿಯ ಬಿಂಬವೇ ಒಂದು ಅಧ್ಯಯನಕ್ಕೆ ಆಕರವಾಗಿರುವ ಒಂದು ವಿಷಯ. ಒಂದು ಕಾಲದಲ್ಲಿ ಶಿಲ್ಪಿ ಮಂಗಳಾದೇವಿಯ ಬಿಂಬವನ್ನು ಕೆತ್ತಬೇಕೆಂದು ಸಂಕಲ್ಪ ಮಾಡಿ ಎದುರಿನ ಬಂಡೆಯನ್ನು ತಾನು ಭಕ್ತಿ ಆವಿರ್ಭವಿಸಿ ಆತನ ಮುಂದೆ ಸನ್ನಿಹಿತವಾಯಿತಂತೆ. ದೇವರೇ ಬಿಂಬದಲ್ಲಿ ಕುಳಿತು ಈ ರೀತಿಯ ಬಿಂಬವನ್ನು ತಾನಾಗಿಯೇ ತನ್ನ ಪೂಜೆಗಾಗಿ ನಿರ್ಮಿಸಿದ ಆ ಒಂದು ವಿಶಿಷ್ಟವಾದಂತಹ ಬಿಂಬ ಮಂಗಳಾದೇವಿಯ ಬಿಂಬ. ಯಾವುದೇ ಶಿಲ್ಪಿಯ ಪ್ರಯತ್ನ ಇಲ್ಲದೆ ಕೇವಲ ತಾನು ತನ್ನ ಭಕ್ತರಿಗೆ ಅನುಗ್ರಹಿಸಬೇಕೆಂಬ ದೃಷ್ಟಿಯಿಂದ ಶಿಲ್ಪಿಯ ಪ್ರಯತ್ನ ರಹಿತವಾಗಿ ತಾನಾಗಿ ಸ್ವಯಂ ಆವಿರ್ಭಾವದಿಂದ ಒಂದು ವಿಶಿಷ್ಟವಾದಂತಹ ಬಿಂಬ ಮಂಗಳಾಂಬಿಕೆ. ಈ ಮಂಗಳಾಂಬಿಕೆಯ ಈ ಮಹಾಕ್ಷೇತ್ರ ಮಹತೋಭಾರ ಮಂಗಳಾಂಬಿಕೆ ದೇವಸ್ಥಾನ ಎಂಬುದಾಗಿ ಧಾರ್ಮಿಕ ದತ್ತಿ ಇಲಾಖೆಯಲ್ಲಿ ಉಲ್ಲೇಖವಿದೆ. ದೇವಸ್ಥಾನಕ್ಕೆ ಸಂಬಂಧಪಟ್ಟಂತಹ 24 ವಿಧವಾದ ಉಪಾಧಿವಂತರ ಸಹಿತವಾಗಿ ದಿನಪರ್ವ, ಸಾಪ್ತಾಹಿಕ ಪರ್ವ, ಪಕ್ಷ ಪರ್ವ, ಮಾಸ ಪರ್ವ, ತ್ರೈಮಾಸಿಕ ಪರ್ವ, ಷಾಣ್ಮಾಸಿಕ ಪರ್ವ, ವಾರ್ಷಿಕ ಪರ್ವ ಎಲ್ಲ ಪರ್ವಗಳು ನಡೆಯುವಂತಹ ಮಹಾಕ್ಷೇತ್ರ ಏನಿದೆ ಅದು ಮಹತೋಭಾರ ಎಂಬ ಅಭಿಧಾನದಿಂದ ಗುರುತಿಸಲ್ಪಟ್ಟಿದೆ. ಮಂಗಳಾದೇವಿಯ ಬಿಂಬವನ್ನು, ಮಂಗಳಾದೇವಿಯನ್ನು ಸನ್ನಿಧಾನ ಮೊದಲೇ ಸಿದ್ಧವಾಗಿತ್ತು. ನಮ್ಮನ್ನೆಲ್ಲ ದೇವರು ಸಿದ್ಧರಾದ ಮೇಲೆ, ದೇವರು ಆವಿರ್ಭಾವವನ್ನು ಹೊಂದಿದ ಮೇಲೆ ಆ ದೇವರಿಗೆ ಆಗಮಶಾಸ್ತ್ರವನ್ನು, ತಂತ್ರಶಾಸ್ತ್ರವನ್ನು, ಇನ್ನಿತರ ನಿಯಮಗಳನ್ನು ನಾವು ಅಳವಡಿಸಿಕೊಂಡು ದೇವರು ಆವಿರ್ಭಾವವನ್ನು ಹೊಂದಿಯಾಯಿತು. ಈ ದೇವರ ಬಿಂಬವನ್ನು ಕೆತ್ತಬೇಕು ಅಂತ ಆ ಕಾಲದ ಆಡಳಿತಗಳು ಆಲೋಚನೆ ಮಾಡಿದಾಗ ಶಿಲ್ಪಿ ಹೇಗೆ ಕೆತ್ತುವುದು, ಯಾವುದೇ ಆಕರ ಗ್ರಂಥಗಳಿಲ್ಲದೆ ಈ ಬಿಂಬ ಹೇಗೆ ನಾನು ಸಿದ್ಧಪಡಿಸಬಹುದು ಅಂತ ಆಲೋಚನೆ ಮಾಡಿದಾಗ ಅವನ ಮುಂದಿದ್ದಂತಹ ಕಲ್ಲೇ ಈ ರೂಪ ತಾಳಿ ಈ ಜಾಗದಲ್ಲಿ ಸ್ವಯಂ ಆವಿರ್ಭಾವವನ್ನು ಹೊಂದಿತು ಅನ್ನುವ ಇತಿಹಾಸ ಇದೆ. ನಮಗೆ ಆ ಇತಿಹಾಸದ ಬಗ್ಗೆ ಗೌರವವೂ ಇಲ್ಲ, ಗೊತ್ತಿರುವುದೂ ಇಲ್ಲ. ಇದು ನಮ್ಮ ಪ್ರಾರಂಭ. ಹಾಗಾಗಿ ಯಾವ ಕಾರಣದಿಂದಲೂ ಇಷ್ಟು ಕೈಗಳು, ಇಷ್ಟು ಇಂತಹ ಮುಖಗಳು, ಇಂತಹ ಕಿರೀಟ ಆಭರಣಗಳು ಇತ್ಯಾದಿ ಇಲ್ಲದೆ ತಾನು ಆವಿರ್ಭಾವವನ್ನು ಹೊಂದಿದ್ದೇನೆ, ನೀವು ಆರಾಧಿಸುವುದಾದರೆ ಆರಾಧಿಸಬಹುದು ಅಂತ ಆರಾಧನೆಗೆ ಅನುಕೂಲವನ್ನು ಅನುಗ್ರಹಿಸಿದಂತಹ ದೇವರಿಗೆ ಅಂತ ಅಷ್ಟು ಪ್ರಾಚೀನವಾದಂತಹ ಕ್ಷೇತ್ರ ಇದು. ಯಾವುದೇ ವಿಧವಾದಂತಹ ಶಾಸ್ತ್ರಗಳು, ಆಗಮಗಳು, ಬಲಿಶಿಲೆಗಳು, ಧ್ವಜಸ್ತಂಭಾದಿಗಳು, ಪೂಜಾದಿ ವಿನಿಯೋಗಗಳು ಅದು ಮತ್ತೆ ಈ ದೇವಸ್ಥಾನದ ದೃಷ್ಟಿಯಿಂದ ನಿಧಾನವಾಗಿ ಶಾಸ್ತ್ರಜ್ಞರು ನಾವು ಮಾಡುವ ಕರ್ಮಕ್ಕೆ ಶಾಸ್ತ್ರದ ಚೌಕಟ್ಟು ಬೇಕಾಗಿರುತ್ತದೆ ಅನ್ನುವುದಕ್ಕಾಗಿ ಅದನ್ನು ಹೊಂದಿಸಿಕೊಂಡರು. ಹಾಗಾಗಿ ಶಾಸ್ತ್ರಾತೀತವಾದ ಯಾವ ಶಾಸ್ತ್ರಕ್ಕೂ, ಯಾವ ಆಗಮಕ್ಕೋ, ಯಾವುದೇ ವಿಧವಾದ ತಂತ್ರಶಾಸ್ತ್ರದ ಉಲ್ಲೇಖಕ್ಕೂ ಲಭ್ಯವಾಗದೆ ಸ್ವಯಂ ತಾನೇ ಆವಿರ್ಭಾವವನ್ನು ಹೊಂದಿದಂತಹ ದೇವರಿಗೆ ಈ ವಾತಾವರಣದಲ್ಲೇ ಮಂಗಳಾದೇವಿಯ ಪೂರ್ಣವಾದಂತಹ ಸಾನ್ನಿಧ್ಯ ಇದೆ. ಅದು ಕೇವಲ ಬಿಂಬದಲ್ಲಿದೆ ಅಥವಾ ಒಂದು ಕಂಬದಲ್ಲಿದೆ ಅಂತ ಅರ್ಥ ಅಲ್ಲ. ಅಂತಹ ಒಂದು ಪರಿಪೂರ್ಣವಾದಂತಹ ಸಾವಿರಾರು ವರ್ಷಗಳಷ್ಟು ಹಳೆಯದಾದಂತಹ ಒಂದು ಮಹಾಕ್ಷೇತ್ರ ಇದೆ. ಅಂತಹ ಮಹಾಕ್ಷೇತ್ರದಲ್ಲಿ ನವರಾತ್ರಿಯ ಪ್ರಸನ್ನ ಕಾಲದಲ್ಲಿ ದೇವಿಯನ್ನು ಶ್ರದ್ಧಾಭಕ್ತಿಯಿಂದ ಆರಾಧಿಸಿದರೆ ಸಾಕು. ಆಕೆಯ ಹೆಸರೇ ಹೇಳುವಂತೆ ನಮ್ಮೆಲ್ಲ ಅಮಂಗಲಗಳನ್ನು ಪರಿಹರಿಸಿ ನಮ್ಮ ಜೀವನದಲ್ಲಿ ಸನ್ಮಂಗಲತ್ವವನ್ನು ಆಕೆ ಅನುಗ್ರಹಿಸ್ತಾಳೆ. ಯಾಕೆ ಕೇಳಿದ್ರೆ ಯಾವ ಆಗಮಕ್ಕೂ ಇದು ಹೊಂದಿಕೊಳ್ಳದೇ ಇರತಕ್ಕಂತಹ ಆಗಮವನ್ನು ಮೀರಿದ ಒಂದು ಮಹಾಸನ್ನಿಧಾನ ಇದು. ಆಗಮವನ್ನು ಮೀರಿದ ಅನ್ನುವ ಶಬ್ದಕ್ಕೆ ಆಗಮವನ್ನು ಧಿಕ್ಕರಿಸಿದ್ದಲ್ಲ, ಆ ದೇವರಿಗಾಗಿ ಆಗಮ ಹೊಂದಿಕೊಂಡಿದ್ದು ಅಷ್ಟೇ. ಆದ್ದರಿಂದಲೇ ಈ ದೇವಸ್ಥಾನದ ರಚನೆ ಪಾಂಚರಾತ್ರ ಆಗಮದಲ್ಲಿ ಈ ಗರ್ಭಗೃಹದ ರಚನೆಯ ಕುರಿತಾದ ಉಲ್ಲೇಖಗಳನ್ನು ನಾವು ನೋಡಬಹುದು. ಅದರ ನಂತರ ಬಂದ ತಂತ್ರಸಮುಚ್ಚಯಾದಿ ಗ್ರಂಥಗಳಿರಬಹುದು, ಶಿಲ್ಪರತ್ನಾದಿ ಬೇರೆ ಬೇರೆ ರಚನೆಗಳನ್ನು ನಮಗೆ ನಿರ್ದೇಶಿಸುವಂತಹ ಗ್ರಂಥಗಳಿರಬಹುದು. ಅದನ್ನು ಮೀರಿದಂತಹ ಒಂದು ಮಹಾಕ್ಷೇತ್ರ ಇದು.